ಕೋಡುಬಳೆ ಅಂದ್ರೆ ಅಡುಕಲೆ. ಮಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಒಂದು ದರೋಡೆಯಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಕದೀಮರ ಅಟ್ಟಹಾಸ ಕೂಡ ಸರಿಯಾಗಿದೆ. 3 ಕಾರಿನಲ್ಲಿ ಬಂದಿದ್ದಂತಹ ದರೋಡೆಕೋರರ ಗ್ಯಾಂಗ್ ಸಿನಿಮೀಯ ಶೈಲಿಯಲ್ಲಿ ದರೋಡೆ ಮಾಡಿದ್ದಾರೆ. ನೋಡಿ, 3 ಕಾರ್ನಲ್ಲಿ ಬರ್ತಾರೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಅಡ್ಡಗಟ್ಟೋದು, ದರೋಡೆ ಮಾಡೋದು. ಹೇಗೆ ದರೋಡೆ ನಡೀತು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯಗಳಿವೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕೇರಳದ ಚಿನ್ನ ವ್ಯಾಪಾರಿ ದರೋಡೆ ಏನ್ ನಡೀತು? ಒಟ್ಟು 3 ಕಾರ್ನಲ್ಲಿ ಬಂದಿದ್ದಂತಹ ಗ್ಯಾಂಗ್ ಅದು ದರೋಡೆ ಮಾಡಿ ಆ ವ್ಯಾಪಾರಿ ಕಾರನ್ನ ಕೂಡ ಕದ್ದೊಯ್ದಿದ್ದಾರೆ. ಚಿನ್ನಾಭರಣಗಳನ್ನ ದೋಚ್ಕೊಂಡು ಹೋಗಿದ್ದಾರೆ. ಹೇಗೆ ನಡೀತು ಆ ದರೋಡೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಸಿಸಿ ಕ್ಯಾಮೆರಾ ದೃಶ್ಯಗಳಿವೆ. ಫಾಲೋ ಮಾಡ್ಕೊಂಡು ಬಂದಿದ್ರಾ? ಮೊದಲೇ ವಿಷಯ ತಿಳಿದಿತ್ತು ಅಂತಂದ್ರೆ ಯಾರಿವರು? 10 ವಿಚಾರಗಳು ಬೆಳಕಿಗೆ ಬರಬೇಕಿದೆ. ಆದರೆ ಹೇಗೆ ಬಂದು ಸಿನಿಮೀಯ ಶೈಲಿಯಲ್ಲಿ ದರೋಡೆ ನಡೀತು ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು. ಘಟನೆ ನಡೆದಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ಸಿನಿಮೆಯ ರೀತಿಯಲ್ಲಿ ಚಿನ್ನದ ವ್ಯಾಪಾರಿಯ ದರೋಡೆ ಪ್ರಕರಣ ನಡೆದಿರತಕ್ಕಂಥದ್ದು. ಆ ಚಿನ್ನದ ವ್ಯಾಪಾರಿಯ ಕಾರು ಸಹಿತ ಚಿನ್ನಾಭರಣಗಳು ಪಡ್ಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿರುವಂಥದ್ದು ಮಂಗಳೂರು ನಗರ ಹೊರವಲಯದ ಬೈಕಂಪಾಡಿ ಪ್ರದೇಶದಲ್ಲಿ ಈ ಘಟನೆ ಆಗಿರುತ್ತೆ. ನಾನೀಗ ಇದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನಿಂದ ಉಡುಪಿಗೆ ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ. ಅಂದರೆ ಉಡುಪಿಯಿಂದ ಮುಂದಕ್ಕೆ ಅದು ಬಾಂಬೆಗೂ ಕೂಡ ಸಂಪರ್ಕ, ಅಂದರೆ ಮಹಾರಾಷ್ಟ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಮೂಲತಃ ಚಿನ್ನದ ವ್ಯಾಪಾರಿ ವಿಕಾಸ್ ಎಂಬುವರು ಮಹಾರಾಷ್ಟ್ರದ ಸಾಂಗ್ಲಿಯವರು. ಆದರೆ ಚಿನ್ನದ ವ್ಯಾಪಾರವನ್ನು ಕೇರಳದ ಪಯ್ಯನೂರು ಎಂಬಲ್ಲಿ ನಡೆಸ್ತಾ ಇರ್ತಾರೆ. ಸೊ ಅವರು ಮದುವೆ ಕಾರ್ಯಕ್ರಮವೊಂದಕ್ಕೆ ತನ್ನ ಕುಟುಂಬ ಸಹಿತ ಮಹಾರಾಷ್ಟ್ರದ ಸಾಂಗ್ಲಿಗೆ ಹೋಗಿರ್ತಾರೆ. ವಾಪಸ್ ಅವರು ಇವತ್ತು ಅಂದರೆ ಮುಂಜಾನೆ ಸುಮಾರು 3 ಗಂಟೆ ವೇಳೆಗೆ ಅವರು ಮಹಾರಾಷ್ಟ್ರದಿಂದ ಕೇರಳ ಕಡೆಗೆ ವಾಪಸ್ ಆಗ್ತಾ ಇರ್ತದೆ. ಸೊ ಇದೇ ಆ ಹೆದ್ದಾರಿಯಲ್ಲಿ ಬರ್ತಾ ಇರ್ತಾರೆ. ಸೊ ಇದೇ ಒಂದು ಪ್ರದೇಶದಲ್ಲಿ 3 ಕಾರುಗಳಲ್ಲಿ ಬಂದಂಥ ದರೋಡೆಕೋರರ ತಂಡ ಅವರ ಕಾರನ್ನು ಅಡ್ಡ ಹಾಕುತ್ತೆ. ನೀವು ಗಮನಿಸ್ಬೋದು, ಇಲ್ಲಿ ರೋಡಲ್ಲಿ ಅದರ ಟೈರ್ನ, ಅಂದರೆ ಬ್ರೇಕ್ ಹಾಕಿದಂಥ ಸಂದರ್ಭದಲ್ಲಿ ಅದರ ಟೈರ್ನ ಹಚ್ಚಿ ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ಇದೇ ಒಂದು ಸ್ಥಳದಲ್ಲಿ ಅವರ ಕಾರನ್ನು 2 ಇನೋವಾ ಮತ್ತು 1 ಶಿಫ್ಟ್ ಕಾರ್ನಲ್ಲಿ ಬಂದಂಥ ದರೋಡೆಕೋರರ ತಂಡ ಅಡ್ಡ ಹಾಕುತ್ತೆ. ಸೊ ಅಡ್ಡ ಹಾಕಿದಂಥ ವೇಳೆಯಲ್ಲೇ ಇದೇ ಒಂದು ಸ್ಥಳದಲ್ಲಿ ವಿಕಾಸ್ ಅವರನ್ನು ಅವರ ಕಾರಿಂದ ಕೆಳಗಿಳಿಸುತ್ತೆ. ಬಳಿಕ ಅವರ ಕಾರನ್ನು, ಅಂದರೆ ಆ ಕಾರಲ್ಲಿ ಅವರ ಪತ್ನಿ ಮತ್ತು ಮಗ ಇರ್ತಾರೆ. ಸೊ ಆ ಕಾರು ಸಹಿತ ದರೋಡೆಕೋರರ ತಂಡ ಇಲ್ಲಿಂದ ಸುಮಾರು ಮುಂದೆ 2 ಕಿಲೋಮೀಟರ್ ದೂರದವರೆಗೂ ಕೂಡ ಆ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರ ಪತ್ನಿ ಮತ್ತು ಮಗನನ್ನು ಇಳಿಸ್ತಾರೆ. ಆದರೆ ಆ ಕಾರಲ್ಲಿ ಇದ್ದಂಥ ಸುಮಾರು 180 ಗ್ರಾಮ್ ಚಿನ್ನಾಭರಣವನ್ನು ಆ ದರೋಡೆಕೋರರ ತಂಡ ಎಸ್ಕೇಪ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಕಾಸ್ ಅವರ ಕಾರನ್ನು ಕೂಡ ಎಸ್ಕೇಪ್ ಮಾಡಿ ಇಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ಸೊ ಈ ಘಟನೆ ಪೊಲೀಸರ ಗಮನಕ್ಕೆ ಬರುತ್ತೆ. ತಕ್ಷಣ ಸುಮಾರು ಮುಂಜಾನೆ 4 ಗಂಟೆ ವೇಳೆಗೆ ಪಣಂಬೂರು ಠಾಣೆ ಪೊಲೀಸರು ಕೂಡ ಬರ್ತಾರೆ ಮತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಆರೋಪಿಗಳ, ಅಂದರೆ ಈ ದರೋಡೆಕೋರರ ಪತ್ತೆಗೆ ಸುಮಾರು 4 ತಂಡಗಳನ್ನು ರಚಿಸಲಾಗಿದೆ. ಈಗಾಗಲೇ ದೂರದಾರ ವಿಕಾಸ್ ಅವರು ಕೂಡ ಸುಮಾರು 180 ಗ್ರಾಮ್ ಚಿನ್ನಾಭರಣ ಮತ್ತು ಒಂದಿಷ್ಟು ನಗದು ಕೂಡ ಕಳವಾಗಿದೆ. ಜೊತೆಗೆ ತನ್ನ ಕಾರನ್ನು ಕೂಡ ಕದ್ಕೊಂಡು ಪರಾರಿಯಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ. ಸದ್ಯ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ಈ ಭಾಗದಲ್ಲಿ, ಅಂದರೆ ಎಕ್ಸಾಕ್ಟ್ ಈ ಘಟನೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ರೀತಿಯಿಂದ CC ಕ್ಯಾಮೆರಾಗಳು ಇರಲ್ಲ. ಸೊ ಹೀಗಾಗಿ ಒಂದಿಷ್ಟು ಸವಾಲು ಕೂಡ ಇದೆ. ಮತ್ತು ಸುತ್ತಮುತ್ತಲಿನ CCTV ವಿಜುವಲ್ಸ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಇಲ್ಲಿಂದ ಮುಂದಕ್ಕೆ ಹೋದರೆ ತಲಪಾಡಿ ಬಾರ್ಡರ್ ಬರುತ್ತೆ, ಅದಾದ ಬಳಿಕ ಕೇರಳ ಸಂಪರ್ಕ ಆಗುತ್ತೆ. ಸೊ ಆ ಒಂದು ಟೋಲ್ ಮೂಲಕ ಈ ಕಾರು ಪಾಸ್ ಆಗಿದೆಯಾ ಎಂಬುದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಬಂದಿರತಕ್ಕಂಥ ದರೋಡೆಕೋರರು ಬಂದಂಥ 3 ಕಾರಲ್ಲಿ 2 ಕಾರು ಕೇರಳ ನೋಂದಣಿಯನ್ನು ಹೊಂದಿತ್ತು ಮತ್ತು 1 ಕಾರು ಕರ್ನಾಟಕ ನೋಂದಣಿ ಹೊಂದಿತ್ತು. ಈ ವಿಕಾಸ್ ಕೇರಳದ ಪಯ್ಯನೂರಿನಲ್ಲಿ ಚಿನ್ನಾಭರಣ ವ್ಯಾಪಾರವನ್ನು ಕೂಡ ಮಾಡ್ತಿದ್ರು. ಸೊ ಹೀಗಾಗಿ ಪೂರ್ವ ಮಾಹಿತಿ ಇರತಕ್ಕಂಥವ್ರು ಈ ಒಂದು ಕೃತ್ಯ ಎಸಗಿರ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ವಿಕಾಸ್ ಅವರು ಮಹಾರಾಷ್ಟ್ರದಲ್ಲಿ ಮದುವೆ ಕಾರ್ಯಕ್ರಮ ಮುಗಿಸಿ ಬರ್ತಾರೆ ಅನ್ನುವಂಥ ಪಕ್ಕಾ ಮಾಹಿತಿ ಇಟ್ಕೊಂಡೆ ಈ ಕೃತ್ಯ ಎಸಗಿರ್ತಕ್ಕಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.
ಕೋಡುಬಳೆ ಅಂದ್ರೆ ಅಡುಕಲೆ.